पति ब्रह्मचारी ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಬಟ್ಟೆ ಒಣಗಾಕಕ್ಕೆ ಬಂದಿದ್ದೆ, ಕಾಲ್ ಜಾರ್ತು. ಒಣಗಿ ಹಾಕಿದ್ರ ಬಟ್ಟೆನಾ? ಮತ್ತೆ ಇಲ್ಲೇನು ಮುಖ ನೋಡ್ತಾ ಇದ್ದೀರಾ? ಹೋಗಿ ಬಟ್ಟೆ ಒಣಗಾಕಿ. ಸಾರಿ. ಏನ್ ಮಾಡ್ತಾ ಇದ್ಯಾ? ಯಾರು ನೀವೆಲ್ಲ? ಒಳಗಡೆ ಹೇಗ್ ಬಂದ್ರಿ? ಕೊಡು, ನನ್ ದುಡ್ಡು ಕೊಡು. ನಿನ್ ಮಗ ನನ್ನ ಹತ್ರ ದುಡ್ಡು ತಗೊಂಡಿದ್ದ. ನಮ್ಮ ಮೈದಾ ಏನಾದ್ರೂ ಪಂದ್ಯದಲ್ಲಿ ಸೋತೋದ್ರೆ ಆ ಮಹಾರಾಣಿ ಇಲ್ಲೇ ಮನೇಲಿ ಇರ್ತಾಳೆ. ಪ್ರತಿ ತಿಂಗಳು ಇದೇ ತರ ದುಡ್ಡು ಸಿಗ್ತಾ ಇರತ್ತೆ. ಬೋನಸ್ ಕೂಡ ಏನ್ ಐಡಿಯಾ ಮಾಡ್ಬಿಟ್ರು ಪೂರಣ್ಣ ಅವರು. ಮೈದಾ ಆಚೆ ಹೋಗದೆ ಇದ್ರೇನಂತೆ ರೌಡಿಗಳನ್ನ ಮನೆಗೆ ಕರೆಸ್ಬಿಟ್ಟಿದ್ದಾರೆ. ನನ್ ಪತಿ ಪರಮೇಶ್ವರ ಅಂತೂ ಆ ದುಡ್ಡು ಕೈ ತಪ್ಪ ಹೋಗೋದನ್ನ ಬಚಾವ್ ಮಾಡ್ಬಿಟ್ರು. ಪ್ರಿಯಾ, ಮೊದ್ಲು ಮಾಡಿ ಮೇಲೆ ಹೋಗು. ಹುಷಾರು, ಸೂರಜಿಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೊ. ಹೋಗು. 48 ಗಂಟೆ ಆಗೋ ಮೊದ್ಲು ಸೂರಜ್ ಯಾರ ಮೇಲೂ ಕೈ ಮಾಡಬಾರ್ದು. ಅಣ್ಣ, ನಾವ್ ನಿಮ್ದು ಒಂದು ರೂಪಾಯಿನೂ ತೀರಿಸ್ತೀವಿ. ಅಲ್ಲಿ ತನಕ ಈ ಕಿವಿದ್ ಒಡವೆನಾ? ನನಗೀ ಒಡವೆ ಎಲ್ಲ ಬೇಡ, ಪೂರ್ತಿ ಹಣ ಬೇಕು. ದುಡ್ಡು ವಾಪಸ್ ಕೊಡಕ್ಕೆ ಒಂದ್ ಟೈಮ್ ಅಂತ ಇರುತ್ತೆ ಅಲ್ವಾ? ನೀವ್ ಹೇಗ್ ಸಡನ್ ಆಗಿ ಮನೆಗೆ ಬರ್ತೀರಾ? ಕಾಯಕ್ಕೆಲ್ಲ ಆಗಲ್ಲ. ನನ್ಗೆ ನನ್ ದುಡ್ಡು ಈಗ್ಲೇ ಬೇಕಾಗಿದೆ. ಇಲ್ಲ ಅಂದ್ರೆ ನನ್ ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ. ಒಂದ್ ನಿಮಿಷ, ಏನೇ ಮಾತಾಡೋದಿದ್ರು ಸಮಾಧಾನದಿಂದ ಮಾತಾಡು. ಕೂತ್ಕೊಂಡು ಈ ತರ ಗೂಂಡಾಗಿರಿ ಮಾಡ್ಬೇಡ, ಅರ್ಥ ಆಯ್ತಾ? ಕೆಳಗಡೆ ಆ ವಸೂಲಿ ಅವ್ರು ಬಂದಿದ್ದಾರೆ. ಅಮ್ಮ ಚಿಕ್ಕಪ್ಪನ ಜೊತೆ ಜಗಳ ಆಡ್ತಿದ್ದಾರೆ. ಅಣ್ಣ ಕೆಳಗೇನಾದ್ರೂ ಹೋದ್ರೆ ಪಕ್ಕ ಹೊಡೆದಾಟ ಆಗತ್ತೆ. ನೀನ್ ಇಲ್ಲೇ ಇರು, ಸೂರಜ್ಗೆ ಕೆಳಗ್ ಬರೋದಕ್ ಬಿಡ್ಬೇಡ, ಗೊತ್ತಾಯ್ತಾ? ಸಾಕು, ಜಾಸ್ತಿ ಆಯ್ತು. ಹೋಗೋ, ಮನೆಯಿಂದ ಆಚೆ ಹೋಗೋ. ನನ್ ದುಡ್ಡು ತಗೊಂಡ್ ನಂಗೆ ಹೊರಗಡೆ ಹೋಗು ಅಂತಿದ್ಯಾ? ನಿನ್ನ ಚಿಕ್ಕಪ್ಪ, ಈಶಾ ಅವ್ರ ಕಾಲ್ಗೆ ಜೆ ನಾನು ಕೊಡ್ತೀನಿ. ಅಣ್ಣ, ನೀವು ಕೆಳಗಡೆ ಹೋಗ್ಬೇಡಿ ಪ್ಲೀಸ್. ಯಾಕೆ? ನಿನಗೆ ಎಷ್ಟೋ ಧೈರ್ಯ ನನ್ನ ತಂದೆ ಮೇಲೆ ಕೈ ಮಾಡೋದಕ್ಕೆ. ಕೈ ಮಾಡ್ತೀಯ? ದುಡ್ಡಿಸ್ಕೊಳ್ಳೋದಕ್ ಬಂದ್ರಿ ಅಲ್ವಾ? ದುಡ್ಡು ಕೊಡ್ಬೇಕಾದ್ರೆ ಅಗ್ರಿಮೆಂಟ್ ಆಗೇ ಇರತ್ತೆ, ಸೈನ್ ಅಂತೂ ತಗೊಂಡಿರ್ತೀರಾ ಅಲ್ವಾ? ಆ ಅಗ್ರಿಮೆಂಟ್ ಅಲ್ಲಿ ಎಲ್ಲಿದೆ? IPC ಸೆಕ್ಷನ್ 323 ಪ್ರಕಾರ ಯಾವ ಸಾಕ್ಷಿ ಇಲ್ದೆ, ಯಾವ ರಿಟರ್ನ್ ಪ್ರೂಫ್ ಇಲ್ದೆ ಒಬ್ರು ಮನೇಲಿ ಬಲವಂತವಾಗಿ ಒಳಗ್ ನುಗ್ಗಿ ಅವ್ರಿಗೆ ಧಮಕಿ ಹಾಕಿ ಅವ್ರ ಮೇಲೆ ಕೈ ಎತ್ತಿದ್ರೆ ಯಾವ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾ? ಸೀದಾ ಜೈಲಿಗೆ ಹೋಗ್ತೀರಾ ನೀವಿಬ್ರು.
ನಾನು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿ ನಿಮ್ಮಿಬ್ರನ್ನ ಒಳಗ್ ಹಾಕಿಸ್ತೀನಿ. ಇವಾಗ ನೀವ್ ಮಾಡಿರೋದಕ್ಕೆ ಅದ್ರ ಬದಲಾಗಿ ಮಾನಹಾನಿ ಮೊಕದ್ದಮೆ ಕೂಡ ಹಾಕ್ತೀನಿ. ಸೀದಾ ಜೈಲಿಗೆ ಹೋಗ್ಬೇಕಾಗತ್ ನೀವು. ಬೇಡ ಬೇಡ, ನನ್ನ ಕ್ಷಮಿಸ್ಬಿಡಿ. ಕೈ ಮುಗಿದು ಕೇಳ್ತಾ ಇದ್ದೀನಿ, ನಂಗೆ ಬಡ್ಡಿ ಎಲ್ಲ ಬೇಡ. ನಂಗೆ ನನ್ನ ಅಸಲು ಕೊಟ್ರೆ ನಂಗೆ ಅಷ್ಟೇ ಸಾಕು. ಯಾವ ಟೈಮ್ ಕೊಟ್ಟಿದ್ದೀರೋ ಆ ಟೈಮ್ ಒಳಗೆ ದುಡ್ಡು ಸಿಗತ್ತೆ. ಇನ್ನೊಂದ್ಸಲ ಈ ತರ ಬಂದು ಗಲಾಟೆ ಮಾಡಬೇಡಿ. ಮತ್ತೆ ದುಡ್ಡು ಯಾರು ತಗೊಂಡಿದ್ದು? ಇವ್ರ ಮಗ ಪೂರನ್. ಎಲ್ಲ ಹಾಳಾಯ್ತು. ಮೈದಾ ಇನ್ನೇನ್ ಕೈ ಎತ್ತದ್ರಲ್ಲೇ ಇದ್ದ, ಅಷ್ಟ್ರಲ್ಲಿ ನಮ್ಗೆ ಗುಡ್ ಗೊತ್ತಾಗೋಯ್ತು. ಶಬಾಷ್ ಮಗಳೇ, ನೀನು ನಿನ್ನ ಜಾಣತನದಿಂದ ಈ ಸಮಸ್ಯೆನ ಬಗೆಹರಿಸ್ಬಿಟ್ಟೆ. ಶಬಾಷ್. ಅಪ್ಪ ಮಗ ಇಬ್ರು ಮರ್ಯಾದೆನೋ ಕಾಪಾಡ್ಬಿಟ್ಟೆ ನೀನು. ಒಳ್ಳೇದಾಗ್ಲಿ. ನಿಮ್ದು ಗೆಜ್ಜೆ. ಕೋಪದ ಬದಲಾಗಿ ಬುದ್ಧಿ ಉಪಯೋಗಿಸಿ ಶಾಂತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡು, ಇಟ್ ವರ್ಕ್ಸ್. ಥ್ಯಾಂಕ್ ಯು. ನಿಮ್ಮ ಬಿಟ್ಟಿ ಅಡ್ವೈಸ್ಗೋಸ್ಕರ ಅಲ್ಲ, ನನ್ನ ತಡೆದಿದ್ದಕ್ಕೋಸ್ಕರ. ಇನ್ನು ಕೆಲವು ಗಂಟೆಗಳಷ್ಟೇ, ಆಮೇಲೆ ಒಂದು ಕ್ಷಣನೂ ಇರೋದಕ್ಕೆ ಬಿಡಲ್ಲ. ಗೊತ್ತಿದೆ. ಅದಕ್ಕೆ ಎಷ್ಟು ಡೆಲಿಕೇಟ್ ಅಲ್ವಾ. ಆದ್ರೆ ನೆಸೆಸರಿ ಬಂದಾಗ ಕಾಳಿನೂ ಆಗ್ತಾರೆ. ಎಷ್ಟು ಕಲಿಬೋದಲ್ವಾ ಇವರಿಂದ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ತಲೆಹರಟೆ ಎಲ್ಲಿ ನಿನ್ ಸೆರ್ಗ್ ಹಿಂದೆ ಬಚ್ಚಿಟ್ಕೊಳ್ಳೋ ಆ ತಲೆಹರಟೆ. ಕರಿ ಅವನನ್ನ. ಅವನ್ ಲೋನ್ ತಗೊಂಡಿರತ್ತಾನೆ, ಅವನೇ ತಿರ್ಸ್ಲಿ. ಹಾ ಅಮ್ಮ, ನಾನು ಹೇಳ್ತೀನಿ ಅವ್ರಿಗೆ. ನನ್ನ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಅಣ್ಣ, ಯಾವುದೋ ಪಾರ್ಸಲ್ ಬಂದಿದೆ. ಹಾಂ ಸರಿ ಕೊಡು, ನಾನು ನೋಡ್ತೀನಿ. ಏನದು? ಗೊತ್ತಿಲ್ಲ. ಇವಾಗ ಇದನ್ನ ಹಾಕೋ ಸೂರಜ್, ಯಾಕಂದ್ರೆ ಇವಾಗ ನಿನ್ ಗಂಡ್ಸಲ್ಲ. ಓ ಗಾಡ್, ಈಗ ನಾನು ಕೂಡ ಇವನ್ನ ತಡೆಯೋಕ್ಕಾಗಲ್ಲ. ಮೊದಲೇ ಇಷ್ಟೆಲ್ಲ ಕೋಪದಲ್ಲಿದ್ದಾನೆ. ದೇವರು ಸ್ವಲ್ಪ ನನ್ನ ಕಡೆ ಇದ್ದಾನೆ. ಇನ್ನೂ ಕೂಡ ಹೊಡೆದಾಟ ಆಗೋ ಸೂಚನೆ ಇದೆ. ಡ್ಯಾನ್ಸರು. ಸೂರಜ್, 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 ಏನು ಮಾಡಬೇಡ.
ತನ್ನ ಸೊಸೆ ಕಾರಣದಿಂದಾಗಿ ಸೂರಜ್ ಎಷ್ಟೋ ದಿನಗಳಾದ್ಮೇಲೆ ಕೋಪ ಮಾಡ್ಕೊಳ್ತಾ ಇರೋದನ್ನ, ಯಾರ ಜೊತೆಲೂ ಹೊಡೆದಾಡದೇ ಇರೋದನ್ನ ನೋಡ್ತಾ ಇದ್ದೆ. ಒಂದ್ ವೇಳೆ ಸೂರಜ್ ಇವಾಗ ಗಲಾಟೆ ಮಾಡದೇ ಇದ್ರೆ ಆಗ ಈಶಾ ಈ ಮನೆ ಬಿಟ್ಟು ಹೊರಟೋಗ್ಬೇಕಾಗುತ್ತೆ. ನನ್ನ ಎಷ್ಟು ದ್ವೇಷಿಸ್ತಾನೆ ಸೂರಜ್. ನನ್ನ ಮನೆಯಿಂದ ಕಳಿಸೋದಕ್ಕೋಸ್ಕರ ಅವನು ತನಗೆ ಅವಮಾನ ಆದರೂ ಸಹಿಸ್ಕೋತಿದ್ದಾನೆ. ಇದು ನಿಮ್ಗಿಷ್ಟ ಅಲ್ವಾ? ನನ್ನ ಮೇಲೆ ಎಫರ್ಟ್ಸ್ ಹಾಕೋ ಯಾವ ಅವಶ್ಯಕತೆನೂ ಬೇಡ. ನನ್ನಂಥ ವೀಕ್ ಪರ್ಸನ್ ಮತ್ತೆ ಹೇಳಿ ಈ ವೀಲ್ ಚೇರ್ನ ಡಿಸರ್ವ್ ಮಾಡೋದು. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನನ್ನು ನಂಬಿ ನೀವು ನಿಜವಾಗ್ಲೂ ನಿಮ್ಮ ಕಾಲ ಮೇಲೆ ನಿಂತ್ಕೋತೀರಾ? ಇಲ್ಲ, ಆ್ಯಕ್ಚುಲಿ ನಾನು ಯೂಸ್ಲೆಸ್ ಅಲ್ಲ, ನಾನೊಬ್ಬ ಲೂಸರು. ಅದಕ್ಕೆ ಅವತ್ತು ನಾನು ನನ್ನ ಫ್ರೆಂಡ್ನೂ ಕಾಪಾಡಲಿಲ್ಲ. ಆರಾಮಾಗಿ ಹೋಗು. ಡೋಂಟ್ ವರಿ, ಏನೂ ಆಗಲ್ಲ. ಆರೋ ಡ್ರೈವ್ ಸ್ಲೋಲಿ ಪ್ಲೀಸ್, ನಂಗೆ ಸಖತ್ ಭಯ ಆಗ್ತಿದೆ. ಆರೋ ನನ್ನ ಬೇಜವಾಬ್ದಾರಿ, ನನ್ನ ತಪ್ಪಿಂದ ಅವಳನ್ನ ಕಳ್ಕೊಂಡ್ಬಿಟ್ಟೆ. ಮತ್ತೆ ಅವತ್ತಿಂದ ನಾನು ಈ ವೀಲ್ ಚೇರ್ ಮೇಲೆ ಬಿದ್ದಿದ್ದೀನಿ. ಈಗಂತೂ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನಾನೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅಂತ. ಪ್ಲೀಸ್ ಆಗಿರೋದನ್ನೆಲ್ಲ ಮರ್ತು ಬಿಡಿ. ಮರೆಯಕ್ಕಾಗಲ್ಲ. ನಂಗೆ ಸರಿಯಾಗೋದು ಇಷ್ಟ ಇಲ್ಲ. ನಾನು ಸರಿಯಾದ್ರೂ ಯಾರಿಗೋಸ್ಕರ ಆಗ್ಲಿ? ನಂಗೋಸ್ಕರ. ನಾನ್ ನಿಮ್ ಕೇರ್ ಟೇಕರು. ನೀವ್ ಯಾವತ್ ನಿಮ್ ಕಾಲ್ ಮೇಲೆ ನಿಂತ್ಕೋತಿರೋ ಅವತ್ ನನ್ನ ಜೀವನ ಸಾರ್ಥಕ ಅನ್ಸುತ್ತೆ. ಇದು ಯಾವಾಗ ಆಗುತ್ತೋ ನಾನು ನಿಮ್ಗೆ ಹೇಳಕ್ಕಾಗಲ್ಲ ನಂಗೆ ಎಷ್ಟು ಖುಷಿ ಆಗತ್ತೆ ಅಂತ. ನನ್ನ ಕಂಡೀಷನ್ ಪೂರ್ತಿ ಆಗೋದಕ್ಕೆ 2 ಅವರ್ ಬಾಕಿ ಇದೆ. ಅದಾದ್ಮೇಲೆ ನಾನು ಈ ಫ್ಯಾಮಿಲಿ ಮತ್ತೆ ಸೂರಜ್ ಜೀವನದಿಂದ ಹೊರಟೋಗ್ಬೇಕು. ಇನ್ನೊಂದು 2 ದಿನ ನೀನು ಗೂಂಡಾಗಿರಿ ಮಾಡಬಾರ್ದು. ಆಗ ನಾನು ಮಾತು ಕೊಡ್ತೀನಿ, 48 ಗಂಟೆ ಆದಮೇಲೆ ನೀನು ನನ್ನ ಮುಖ ಕೂಡ ನೋಡೋ ಅವಶ್ಯಕತೆ ಇಲ್ಲ. ಇನ್ನು 2 ಗಂಟೆಗಳಷ್ಟೇ. ಅದಾದ್ಮೇಲೆ ಈಶಾ ಅವರು ಅವ್ರ ಮನೆಗೆ ಹೊರಟೋಗ್ತಾರೆ. ಅದಾದ್ಮೇಲೆ ಈ ಯಾವ ಸಮಸ್ಯೆಗಳು ಇರೋದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಈಶಾ ನನ್ನ ಸೂರಜ್ ಲೈಫಿಂದ ಶಾಶ್ವತವಾಗಿ ಹೊಟ್ಟೆ ಹೋಗ್ತಾಳೆ. ಸೂರಜ್ಗೆ ಇಷ್ಟ ಆಗೋದನ್ನ ಎಲ್ಲಾನು ಖರೀದಿ ಮಾಡ್ಬಿಡ್ತೀನಿ. ಏನೇನು ಇಷ್ಟ ಅವನ್ಗೆ? ಒಂದ್ ಹೊಸ ಶರ್ಟು, ಬ್ಲೂ ಕಲರ್ ಹೂವ, ದೂದ್ ಪೇಡ, ಮತ್ತೆ ಇನ್ನೇನ್ ಇಷ್ಟ ಅವನ್ಗೆ? ವಾಚ್.
ಇದೆ. ಏನಾದ್ರೂ ಮೈದಾ ಮಾಡಿರೋ ಚಾಲೆಂಜ್ನ ಸೋಲ್ದೇ ಇದ್ರೆ ಇನ್ನು 1 ಗಂಟೆಲಿ ಎಲ್ಲ ಮುಗ್ದೋಗುತ್ತೆ. ನನ್ನ ಸಂಪಾದನೆನೂ ಸಿಗಲ್ಲ. ಉಡುಪಿ ಕೃಷ್ಣ, ನಾನ್ ಸೋತೆ. 2 ದಿನದಲ್ಲಿ ಮೋನಿಕಾಗೆ ಅವಳ ಮೇಲೆ ಇಷ್ಟೊಂದು ಪ್ರೀತಿ ಹೇಗ್ ಬರೋಕ್ ಸಾಧ್ಯ? ಈ ತರ ಬಿಕ್ಕಳಿಸಿ ಅಳ್ತಾನೆ ಇದ್ದಾಳಲ್ಲ. ಈಶಾ ಅದಕ್ಕೆ ಮನೆಗೆ ವಾಪಸ್ ಹೋದ್ರೆ ಆರವಕ್ಕೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮೇ ಬಿ ಅದಕ್ಕೆ ಅವನಿಗೆ ತುಂಬ ಹೋಪ್ ಕೊಡ್ಬೋದು. ಯಾಕೆ ನಾನು ಕೊಡೋಕ್ಕಾಗಿಲ್ವೋ ಅವನಿಗೆ? ಸೂರಜ್ ಸರಿ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಸೊಸೆ ಮನೆ ಬಿಟ್ಟು ಹೊರಟೋಗ್ತಾ ಇದ್ದಾಳೆ. ಈಗ ನನ್ನ ಸೊಸೆ ಹೊರಟೋದ್ರೆ ನಾನು ನನ್ನ ನಂಬಿಕೆನೇ ಕಳ್ಕೊಂಡ್ಬಿಡ್ತೀನಿ. ಸೂರಜ್, ಏ ಸೂರಜ್, ಇದೇನಾಯ್ತಪ್ಪ? ನಿನ್ 48 ಗಂಟೆ ಭಾಷೆ ಮುರಿದೋಯ್ತಲ್ಲ. ಏನಕ್ಕೆ ಹೊಡೆದಾಟ ಮಾಡ್ಕೊಂಡ್ಯಪ್ಪ? ಸೂರಜ್, ಬಿಂದಿಯಾ, ಸರಳ ಆಂಟಿ, ಏನಾಯ್ತಮ್ಮ? ಹ? ಏನಾಯ್ತು ಬಿಂದಿಯಾ? ಸೂರಜ್, ಸೂರಜ್, ನೀನ್ ಏನ್ ಮಾಡ್ಕೊಂಡ್ ಬಂದೆ? ಸೂರಜ್, ನಾನು ನಿನ್ ಕೇಳ್ತಾ ಇದ್ದೀನಿ. ಯಾಕೆ ಕೈ ಎತ್ತದೆ? ಯಾಕೆ ಜಗಳ ಮಾಡ್ಕೊಂಡೆ? ಯಾಕೆ ಈ ತರ ಮಾಡ್ಕೊಂಡ್ ಬಂದೆ? ನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೀನ್ ಎಷ್ಟೆಲ್ಲ ಸಹಿಸ್ಕೊಂಡಿದ್ದೆ. ಮತ್ತೆ ಅಂತದ್ ಏನಾಯ್ತು? ನೀನ್ ನಿನ್ನ ಕಂಟ್ರೋಲೇ ಮಾಡ್ಕೊಳ್ಳಿಲ್ಲ. ಸೂರಜ್, ನಾನು ನಿನ್ನ ಕೇಳ್ತಾ ಇದ್ದೀನಿ, ನನಗ್ ಉತ್ತರ ಬೇಕು. ಯಾಕೆ ಜಗಳ ಮಾಡ್ದೆ? ಬಿಂದ್ಯಾಗೋಸ್ಕರ. ಬಿಂದಿಯಾಗೋಸ್ಕರನಾ? ಹಾ, ಬಿಂದ್ಯಾಗೋಸ್ಕರ. ಬಿಡಿ ನನ್ನ, ಬಿಡಿ ಬಿಡಿ ನನ್ನ, ಬಿಡಿ. ಸೂರಜ್ ನನ್ನಿಂದ ಗುಂಡಗಳ ಜೊತೆ ಜಗಳ ಮಾಡಂಗಾಯ್ತು. ಅವ್ನ್ ಪ್ರಾಮಿಸ್ ಮುರಿದ್ಬಿಟ್ಟ. ಬೇಡ ಮಗಳೇ, ಆ ಥರ ಮಾತಾಡಬೇಡ. ಯಾವುದೇ ಆಣೆ, ಯಾವುದೇ ಚಾಲೆಂಜ್ ಹೆಣ್ಮಕ್ಳು ಮಾನಕ್ಕಿಂತ ದೊಡ್ಡದಲ್ಲ ಕಣಮ್ಮ. ಇದೇ ರೀತಿ ಯಾವಾಗ್ಲೂ ಸೂರಜ್ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡು ಬರ್ತಾನೆ ಇದ್ದ. ಆಗ ನಾನು ಅವನ್ನ ಬೈತಾ ಇದ್ದೆ. ಆದ್ರೆ ಅವನು ಇವತ್ತು ಸುಮ್ಮನೆ ಇದ್ದಿದ್ರೆ ಅವನು ನನ್ನಿಂದ ದೂರ ಆಗ್ಬಿಡ್ತಿದ್ನಮ್ಮ. ಇವತ್ತು ಸೂರಜ್ ಏನ್ ಮಾಡಿದಾನೋ ಸರಿಯಾಗೇ ಮಾಡಿದಾನೆ. ನೀವ್ ಸರಿಯಾಗೇನೆ ಹೇಳ್ತಿದ್ದೀರಾ ಭಾವ. ಇವತ್ ಸೂರಜ್ ಬಿಂದಿಯಾಗೋಸ್ಕರ ಅವ್ನ್ 48 ಗಂಟೆಯ ಭಾಷೆಗೂ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಬಿಂದ್ಯಾಗೋಸ್ಕರ ಇಂಥ 1000 ಪ್ರಮಾಣ ಮುರಿಯೋದಕ್ಕೂ 1 ಕ್ಷಣನೂ ಹಿಂದೆ ಮುಂದೆ ನೋಡಲ್ಲ ನಾನು. ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ಬಿಟ್ಟು ಹೊಟ್ಟೋದು ನನ್ನ ಒಬ್ಬಂಟಿ ಆಗ್ಬಿಟ್ಟಿದ್ದೆ. ನಾನು ಒಂಟಿಯಾಗಿದ್ದಾಗ ಸುಮ್ಮನೆ ಯಾವುದಾದ್ರೂ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ನಾನು ಅಳ್ತಾ ಇರೋದನ್ನ ನೋಡಿ ಅವಳು ಕೂಡ ಅಳ್ತಾ ಇತ್ತು. ಒಬ್ರಿಗೊಬ್ರು ಕಣ್ಣೀರಲ್ಲೂ ಜೊತೆ ಇರ್ತಾ ಇದ್ವಿ ನಾವು. ಪ್ರತಿ ಸಲನೂ ತುಂಬಾ ಕಾಳಜಿ ತಗೊಂಡಿದ್ದಾಳು ಅವಳು. ಅವಳು ಊಟ ಮಾಡೋದಕ್ಕೂ ಮುಂಚೆ ನನಗೆ ಊಟ ಮಾಡಿಸ್ತಾ ಇದ್ಲು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಒಬ್ಬಂಟಿ ಅನ್ನೋ ಫೀಲ್ ಬರ್ದಿರೋ ಹಾಗೆ ಜೊತೆ ಇದ್ದವಳು ಅವಳು. ಅಂತೊಳ್ಳ ಒಂದು ಪ್ರಮಾಣಕ್ಕೋಸ್ಕರ ಹೇಗೆ ಬಿಟ್ಕೊಡ್ಲಿ ನಾನು? ನನ್ನ ಬಾಲ್ಯ ಸ್ನೇಹಿತೆ ಅವಳು.
ಮತ್ತೆ ಇದನ್ನೆಲ್ಲ ನಾನು ನಿನ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀನೇ ನಿಜವಾಗ್ಲೂ ನನ್ನ ಹೆಂಡತಿ ಅಲ್ಲ, ಇದನ್ನೆಲ್ಲ ನಿನ್ ಮುಂದೆ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ. ಅವಳು ಯಾಕೆ ನನ್ನ ಜೀವನದಿಂದ ದೂರ ಹೋಗ್ತಾ ಇಲ್ಲ? ಅವ್ರೇನಾದ್ರೂ 15 ನಿಮಿಷ ಬಿಟ್ಕೊಂಡು ಬಿಂಜನ್ ರೇಗ್ಸಿದ್ದಿದ್ರೆ ಸೂರಜ್ ನೀನ್ ಇಲ್ಲಿದ್ಯಾ? ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ನಿನಗೆ ಟೈಮೇ ಗೊತ್ತಾಗಲ್ಲ ಅಲ್ವಾ? ಇಷ್ಟೊತ್ತಿಗೆ ನೀನ್ ಮನೆಗ್ ಬರ್ಬೇಕಿತ್ತಲ್ವಾ? ನನಗೆ ಮನೆಗೆ ಬರಬೇಕು ಅಂತ ಯಾವಾಗ ಅನ್ಸುತ್ತೋ ಆವಾಗ ಮನೆಗೆ ಬರ್ತೀನಿ ನಾನು. ಯಾರೋ ಹೇಳಿದ್ರು ಅಂತ ಬರಕ್ಕಾಗಲ್ಲ. ನೀನು ನನ್ನ ಹೆಂಡತಿ ಅಲ್ಲ, ಹಾಗೆ ಹೆಂಡತಿ ಆಗೋ ಪ್ರಯತ್ನ ಮಾಡಬೇಡ ನೀನು. ಆದ್ರೆ ಏನ್ ನಾನು 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 ಅನ್ನೋದು ಬಿಟ್ರೆ ಏನು ಬರಲ್ಲ ನಿನ್ಗೆ. ನಿನ್ನ ದಯೆ, ನಿನ್ನ ಮರ್ಯಾದೆ, ನಿನ್ನ ಈಗೋ, ನಿನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡ್ತೀಯ ನೀನು. ನಿನ್ ಮನ್ಸಿಗೆ ಬಂದಾಗ ಮನೆಯಿಂದ ಆಚೆ ಹೋಗ್ತೀಯ, ಮನ್ಸು ಬಂದಾಗ ಮತ್ತೆ ಮನೆಗೆ ಬರ್ತೀಯ. ಅಲ್ಲ, ನೀನಂತೂ ನಿನ್ ಜೀವನನ ಹಾಳು ಮಾಡ್ಕೊಂಡು ಕೂತಿದ್ಯಾ. ನಮ್ನಾದ್ರೂ ಬದುಕೋದಕ್ ಬಿಡು ದಯವಿಟ್ಟು. ನಮ್ ಜೀವನದಲ್ಲಿ ಹುಡುಗಾಟ ಆಡ್ಬೇಡ ನೀನು, ಅರ್ಥ ಆಯ್ತಾ? ಮತ್ ಈಗ ನಿನ್ಗೆ ಖುಷಿ ಸಿಗ್ತಾ ಇರ್ಬೇಕಲ್ಲ? ಹಾಗಾದ್ರೆ ನಗು ನಗು. ನೆನ್ನೆ ನಗ್ತಾ ಇದ್ದಲ್ಲ, ಅದೇ ತರ ನಗ್ತಾ ಇರು. ನಿನಗ್ ಬೇಕಂದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೋದಾಗಿತ್ತು. ನಿನ್ಗೆ ಅಷ್ಟು ಅವಕಾಶಗಳಿದ್ವು, ಆದ್ರೂ ನೀನ್ ಹೋಗ್ಲಿಲ್ಲ. ಇನ್ 40 ಗಂಟೆ ಅನ್ನೋ ಪ್ರಮಾಣ ಮಾಡಿಸೋ ನಾಟಕ ಬೇಕಾಗಿತ್ತಲ್ವ ನಿನ್ಗೆ? ಅಲ್ದೆ ಇಷ್ಟು ದೊಡ್ಡ ತಪ್ಪು ತಿಳುವಳಿಕೆ ಹೇಗೆ ಇಟ್ಕೊಂಡಿದ್ಯಾ ನಿನ್ ತಲೆಯಲ್ಲಿ? ನೀನು ನನ್ನಂತ ಗೂಂಡನ ಸುಧಾರಿಸೋದಕ್ಕಾಗತ್ತೆ ಅಂತ ಅದ್ ಹೇಗ್ ಅಂದ್ಕೊಂಡೆ? ಒಂದು ಸಲ ಸರಿಯಾಗಿ ಗಮನ ಕೊಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ನಾನು ಗೂಂಡ ಆಗಿದ್ದೀನಿ, ಗೂಂಡ ಆಗಿರ್ತೀನಿ.